ಎಲ್ಲ ಆತ್ಮೀಯರೇ, ನಮ್ಮ ತುಮಕೂರಿನಲ್ಲಿ ಬರುವ 18-19 ಜನವರಿ 18-19ರಂದು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಒಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಆಯೋಜಿಸಿದ್ದಾರೆ. ಪತ್ರಿಕಾಂಗ ಅನ್ನುವಂತಹದ್ದು 4ನೇ ಅಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅನ್ನುವ ಹಾಗೆ 1ನೇ ಅಂಗ ಪತ್ರಿಕಾಂಗ ಅಂತ ಹೇಳೋದಕ್ಕೆ ಬಹಳ ಮಹತ್ವವನ್ನು ಕೊಟ್ಕೊಂಡು ಬಂದಿರುವಂತಹದ್ದು. ಈ ಪತ್ರಿಕಾ ಕ್ಷೇತ್ರದಲ್ಲಿ ನಿರ್ವಹಿಸ್ತಾ ಇರುವಂತಹವರೆಲ್ಲರೂ ಕೂಡ ತಮ್ಮದೇ ಆದಂತಹ ಒಂದು ಸಂಘವನ್ನು ನೋಂದಣಿ ಮಾಡಿಕೊಂಡು ಅವರ ಚಟುವಟಿಕೆಗಳ ಜೊತೆಗೆ ಅವರ ಆಗು ಹೋಗುಗಳ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತಾ ಅನೇಕ ಸಂಘಟನೆಗಳನ್ನು ಮಾಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ ನಮ್ಮ ತುಮಕೂರಿನಲ್ಲಿ 39ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಒಂದು 5,000-6,000 ಜನ ಎಲ್ಲ ಒಟ್ಟಾಗಿ ಸೇರಿ ಇದು SSITಯ ಸಭಾಂಗಣದಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಇದು ವಿಶೇಷವಾಗಿ ನಮ್ಮ ಗೌರವಾಧ್ಯಕ್ಷರಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನ ನಡೀತಾ ಇರುವಂತಹದ್ದು. ತಗಡೂರು ವೀರಭದ್ರಪ್ಪನವರು, ನಮ್ಮ ತಗಡೂರು ಶಿವಾನಂದ ಅವರು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಅವರು ಮತ್ತು ಇತರ ಅನೇಕ ಪತ್ರಕರ್ತರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ರಾಷ್ಟ್ರಮಟ್ಟದ ಅನೇಕ ಹಿರಿಯರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸ್ತಾ ಇದ್ದೀರಿ. 2 ದಿವಸಗಳ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹದ್ದು ಅತ್ಯಂತ ಸಂತೋಷ. ಈಗಾಗಲೇ ಅನೇಕ ಬೇರೆ ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳನ್ನು ನೀವು ಆಯೋಜಿಸಿ ಅನುಭವ ಇರೋದ್ರಿಂದ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕರ್ತರ ಈ ಒಂದು ಸಮ್ಮೇಳನ, ಪತ್ರಕರ್ತರ ಸಮ್ಮೇಳನವನ್ನು ಇಲ್ಲಿ ಆಯೋಜಿಸಿರುವಂತಹದ್ದು ಅತ್ಯಂತ ಸಂತೋಷ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೂಡು. ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೂಡು. ಸಂತ ಶರಣರು ಬೆಳೆದ ಸ್ವರ್ಗದ ಬೀಡು, ಗವಿ ಸಿದ್ದೇಶ್ವರ ಜಗ ಬಾಗಿಬೇಕಾದ ಬೇಡು. ಸಂತ ಶರಣರು ಬೆಳೆದ ಸ್ವರ್ಗದ ಬೀಡು, ಗವಿ ಸಿದ್ದೇಶ್ವರ ಜಗ ಬಾಗಿಬೇಕಾದ ಬೇಡು. ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೂಡು. ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೂಡು. ದೇಶದ ದೊಡ್ಡ ಕೂರಿ ಸಂತಿ ಮಾಡೋಣ ಬಾರೋ ಬಿಟ್ಟು ಚಿಂತಿ. ಕೊಪ್ಪಳವನ್ನು ಆಳಿದರು ಮೌರ್ಯ ರಾಜ ಮನೆತನದವರು. ಇಲ್ಲಿ ಕಾಣಬಹುದು ನೀನು ಅಶೋಕನ ಶಾಸನ, ಮುಕುನೂರು ಇಟಿಗೆ ಮಹಾದೇವನ ಅದ್ಭುತ ದೇವಸ್ಥಾನ. ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೂಡು. ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೂಡು. ಹೆಸರು ವಾಸಿಯಾಗಿದೆ ನೋಡು ಅಣ್ಣ ನಮ್ಮ ಕೊಪ್ಪಳ. ಕೊಪ್ಪಳ ಮಂದಿ ಐತಿ ನೋಡು ತಮ್ಮ ಬಹಳ ಸಿಂಪಲ್ಲ. ಅಕ್ಕರೆ ಅಂತ ಇವರ ಮಾತು ಎಂದಂಗ ಸಿಗಲ್ಲ. ಇಲ್ಲಿ ನಡೀತೈತಿ ದಕ್ಷಿಣ ಭಾರತದ ಕುಂಭಮೇಳ. ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೋಡು. ಕರು
ಕರುನಾಡಿನ ಕಲ್ಪತರು ನಮ್ಮ ನಾಡು, ನಮ್ಮ ಹೆಮ್ಮೆಯ ಕೊಪ್ಪಳ ನೋಡು. ಕೊಪ್ಪಳ ಜಿಲ್ಲೆ ಗಂಗಾವತಿ ತುಂಬಿದೆ ಇಲ್ಲಿ ಹನುಮನ ಶಕ್ತಿ, ಭಾವೈಕ್ಯತೆ ಬೆಸೆಯುತ್ತಲಿರುವ ನಮ್ಮ ಕುಷ್ಟಗಿಯಾಲ ಬುರ್ಗ. ಭಾರತಗೀಯ ಅನ್ನದ ಪಟ್ಟದು ಚಂದ ಭಾಳ ನೋಡಲು, ನಾಡಿಗೆ ಹೆಸರು ಆಯಿತು ಕೆನ್ನಾಳ ಗೊಂಬೆಗಳು. ಕಾಲು ಇದ್ದರೆ ಹಂಪಿ ನೀನು ನೋಡಣ್ಣ, ಕಣ್ಣು ಇದ್ದರೆ ಕನಕಗಿರಿ ಕಾನನ್ನ. ಕರುನಾಡಿನ ಹೃದಯ ಭಾಗ ಕೊಪ್ಪಳ, ಹೆಸರುವಾಸಿ ಇಲ್ಲಿಯ ಕುಂಭಮೇಳ, ಹೆಸರುವಾಸಿ ಇಲ್ಲಿಯ ಕುಂಭ